ಬೇಲೂರು ಪಟ್ಟಣದ ಗಿಂಡೇಗಳಿ ರಸ್ತೆ ಮಾರ್ಗದ ಕಳಸಿನಕೆರೆ ಬಳಿ ರಸ್ತೆ ಗುಂಡಿ ಬಿದ್ದು ವಾಹನ ಸವಾರರು ರಸ್ತೆಯ ಮಾರ್ಗದಲ್ಲಿ ಸಂಚರಿಸಲು ಹರಸಾಹಸ ಪಡುವಂತಾಗದು. ಪ್ರವೀಣ್ ಶೆಟ್ಟಿ ಬಣದ ಕರವೇ ಕಾರ್ಯಕರ್ತರು ರಸ್ತೆ ಮಧ್ಯೆ ಬಾಳೆಗಿಡ ನೆಟ್ಟು ವಿನೂತನ ಪ್ರತಿಭಟನೆ ನಡೆಸಿದರು. ರಸ್ತೆ ನಿರ್ವಹಣೆಯ ಜವಾಬ್ದಾರಿಯಲ್ಲಿ ಸ್ಥಳೀಯ ಶಾಸಕರು, ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಬೇಜವಾಬ್ದಾರಿ ನಿರ್ಲಕ್ಷ್ಯತನವೇ ಕಾರಣವಾಗಿದೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ರಸ್ತೆ ದುರಸ್ತಿ ಮಾಡಿಕೊಡಬೇಕು ಅಂತ ಪ್ರವೀಣ್ ಶೆಟ್ಟಿ ಬಣದ ಕರವೇ ಅಧ್ಯಕ್ಷ ವಿಎಸ್ ಬೋಜೇಗೌಡ ಆಗ್ರಹಿಸಿದರು. ಕರವೇ ಪ್ರಧಾನ ಕಾರ್ಯದರ್ಶಿ ಜಯಪ್ರಕಾಶ್ ಮಾತನಾಡಿ, ಈ ರಸ್ತೆ ಗುಂಡಿ ಬಿದ್ದು ಸುಮಾರು ವರ್ಷಗಳು ಕಳೆದಿದ್ರೂ ಕೇವಲ ತೇಪೆ ಹಾಕಿ ಮುಚ್ಚುವ ಕೆಲಸ ತಾತ್ಕಾಲಿಕವಾಗಿ ಮಾಡ್ತಾರೆ. ಇಲ್ಲಿಯ ಶಾಸಕರು ಕೇವಲ ಅಭಿವೃದ್ಧಿ ನೆಪದಲ್ಲಿ ಹೇಳ್ತಾರೆ ಹೊರತು ಯಾವುದೇ ರೀತಿಯ ಕೆಲಸ ಕಾರ್ಯಗಳಿಗಾಗಿ ಅಲ್ಲ ಹಾಗೂ ಸಮಸ್ಯೆಗಳಿಗೆ ಮುಕ್ತಿ ಸಿಕ್ಕಿಲ್ಲ. ಏನಾದರೂ ಸಂಬಂಧಿಸಿದ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಗುಂಡಿ ಮುಚ್ಚುವ ಕಾರ್ಯವನ್ನು ಮಾಡಬೇಕು. ಇಲ್ಲದಿದ್ದರೆ ಕರವೇ ವತಿಯಿಂದ ರಸ್ತೆ ಬಂದ್ ಮಾಡಿಸಿ ಉಗ್ರ ಪ್ರತಿಭಟನೆ ಮಾಡಬೇಕಾಗ್ತದೆ ಅಂತ ಎಚ್ಚರಿಕೆ ನೀಡಿದರು. ಸ್ನೇಹಿತರೆ, ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದಿಂದ ಬೇಲೂರಿನ ತಾಲೂಕಿನಾದ್ಯಂತ ಇರ್ತಕ್ಕಂಥ ರಸ್ತೆಗಳ ಗುಂಡಿ ಮುಚ್ಚುವಂಥ ಕೆಲಸವನ್ನು PWD ಇಲಾಖೆ ಅಧಿಕಾರಿಗಳಿರ್ಬೋದು, ಪುರಸಭೆ ಅಧಿಕಾರಿಗಳು ಹಾಗೂ ನಮ್ಮ ಬೇಲೂರಿನ ಶಾಸಕರು ಇದರ ಕಡೆ ಗಮನ ಹರಿಸಬೇಕು ಅಂತೇಳಿ ಇವತ್ತು ಒಂದು ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ಮಾಡ್ತಿದ್ವಿ. ನೀವೇ ನೋಡಿದ ಹಾಗೆ ಸುಮಾರು ಮಂಡಿ ಉದ್ದ ಗುಂಡಿಗಳು ಬಿದ್ದಿದ್ದಾವೆ. ಇವತ್ತೆಲ್ಲ ಗುಂಡಿ ಮಳೆಗಾಲ ಬಂದಾಗ ಪ್ರತಿ ವರ್ಷ ಇದೇ ರೀತಿ ಆಗ್ತದೆ. ಇಲ್ಲಿ ಒಂದು ಡ್ರೈನೇಜ್ ಮಾಡಿ ಒಂದು ಚಿಕ್ಕದಾಗಿ ಒಂದು ಕಾಲುವೆಯನ್ನು ಕೊಟ್ಟು ಈ ನೀರು ಆ ಕಡೆಯಿಂದ ಹರಿತಕ್ಕಂಥ ವ್ಯವಸ್ಥೆಯನ್ನು ಮಾಡಿದರೆ ಮಾತ್ರ ಇದನ್ನ ಶಾಶ್ವತವಾಗಿ ಪರಿಹಾರವನ್ನು ಮಾಡ್ಬೋದು. ನೀವು ಇದೊಂದೇ ರೋಡಲ್ಲ, ಬೇಲೂರಲ್ಲಿ ಪ್ರತಿಯೊಂದು ಬೇಲೂರು ತಾಲೂಕಿನ ಎಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಇದೇ ದುಸ್ಥಿತಿ ಬಂದಿದೆ. ಶಾಸಕರು ಕಣ್ಮುಚ್ಚಿ ಕೂತಿದ್ದಾರೆ. PWD ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸ್ತಿಲ್ಲ. ನೀವು ಬರೀ ರಸ್ತೆ ಒಂದೇ ಅಲ್ಲ, ಸಿಮೆಂಟ್ ರೋಡ್, ಇತ್ತೀಚೆಗೆ ಸಿಮೆಂಟ್ ರೋಡ್ಗಳನ್ನ ಹಾಕಿದ್ದಾರೆ. 2 ವರ್ಷದಿಂದ ಸಿಮೆಂಟ್ ರೋಡ್ಗಳು ಸಮೇತ ಗುಂಡಿ ಬಿದ್ದಿದೆ. ಜಲಜೀವನ್ ಇರಬಹುದು, ಜಲಜೀವನ್ ಸಮೇತ ಇವತ್ತು ಒಂದು ಅವೈಜ್ಞಾನಿಕವಾಗಿ ಕೆಲವು ಕಡೆ ಕಾಮಗಾರಿಗಳನ್ನು ಮಾಡಿದ್ದಾರೆ. ಇದರಲ್ಲಿ PWD ಇಂಜಿನಿಯರ್ಗಳು ಶಾಮೀಲಾಗಿದ್ದಾರೆ. ಹಾಗಾಗಿ ಯಾವುದೇ ರೀತಿಯಾದಂಥ ಒಂದು ಡೆವಲಪ್ಮೆಂಟ್ಗೆ ಈ ನಮ್ಮ ಶಾಸಕರು ಅಭಿವೃದ್ಧಿಯನ್ನು ಮಾಡ್ತಿಲ್ಲ ಅಂತ ಇವತ್ತು ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದಿಂದ ಆಗ್ರಹಿಸ್ತಾ ಇದ್ದೀವಿ. ದಯವಿಟ್ಟು ಇದನ್ನ ಮುಂದಿನ ದಿನದಲ್ಲಿ ಮಾಡಲಿಲ್ಲ ಅಂದರೆ ಇದಕ್ಕಿಂತ ದೊಡ್ಡ ಪ್ರತಿಭಟನೆ ನಾವು ಮಾಡೋಕ್ಕೆ ಮುಂದಿದ್ದೀವಿ. ಪ್ರತಿಯೊಬ್ಬರು ದಯವಿಟ್ಟು ಇದನ್ನ ಇವತ್ತಿಂದಲೇ ಅಧಿಕಾರಿಗಳು ಏನು ಸಂಬಂಧಗಳು ಅವ್ರಿಗೆ ಬಂದ್ಬಿಟ್ಟು ಏನಿದೆ ಅಂತ ನೋಡ್ಕೋಬೇಕಷ್ಟೇ. ಇಲ್ಲ ಅಂದರೆ ಮುಂದಿನ ದಿನದಲ್ಲಿ ದೊಡ್ಡ ಹೋರಾಟನೇ ನಾವು ಮಾಡಬೇಕಾಗುತ್ತೆ. ವರದಿ ಗಣೇಶ್, ಬೇಲೂರು. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.